ವಿಡಿಯೋದಲ್ಲಿ MCL ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವೀಕ್ಲಿ ತಿಂಗಳಿಗೆ ಎಷ್ಟು ಬರುತ್ತೆ ಅಂದರೆ 32,000 ಬರುತ್ತೆ. ನಿಮ್ಗೆ ತುಂಬ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಮೋಜು ಅವರಿಗೆ ಕಾಂಟೆಂಟ್ ಮಾಡೋಕ್ಕೆ ಹೋಗಬೇಡಿ. MCL ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವಾಗ ಅಮೌಂಟ್ ಬರುತ್ತೆ ಅಂದರೆ MCLದು ಯಾವಾಗ ಅಮೌಂಟ್ ಬರುತ್ತೆ. ಹಾಗೆ ತುಂಬ ಜನ KYC ರಿಜಿಸ್ಟರ್ ಆಗ್ತಾ ಇಲ್ಲ, ಮತ್ತು ಅದು ತಗೋತಾ ಇಲ್ಲ, ಪ್ಯಾನ್ ಕಾರ್ಡ್ ತಗೋತಾ ಇಲ್ಲ ಅಂತ ನೀವೇ. ಸೊ ಇನ್ನೂ ಜಾಸ್ತಿ ವೈರಲ್ ಪಾಯಿಂಟ್ಸ್ ಬರಬೇಕು ಅಂತಂದರೆ ಅಲ್ಲಿ ಬ್ಲೂ ಟಿಕ್ ಅಂತ ಇರುತ್ತೆ, ಗೊತ್ತಾ? ವೈರಲ್ ಪಾಯಿಂಟ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸೋಣ. ಹೋದ ವಿಡಿಯೋದಲ್ಲಿ ನಾವು MFC ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಹೇಗೆ ಏನು ಎತ್ತ ಆ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾ ಇಲ್ವಾ ಅಂತ. ಸೊ ಈ ವಿಡಿಯೋದಲ್ಲಿ MCL ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇವನು MCL ಅಲ್ಲಿ ಹೇಗೆ ವರ್ಕ್ ಮಾಡೋದು, ಅದರಿಂದ ಏನು ಪ್ರಯೋಜನ, ವೈರಲ್ ಪಾಯಿಂಟ್ಸ್ ಅಂದರೆ ಏನು, ಮತ್ತು ನಾವು ಯಾವ ಥರ ರ್ಯಾಂಕಲ್ಲಿ ಬರ್ಬೋದು, ವೈರಲ್ ಪಾಯಿಂಟ್ಸ್ನ ಇನ್ಕ್ರೀಸ್ ಹೇಗೆ ಮಾಡೋದು, ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು, ಆ ಥರ ನಿಮಗೆ ತುಂಬ ಕ್ವಶನ್ಸ್ಗಳು ನಿಮ್ಮ ಮೈಂಡಲ್ಲಿ ಇರ್ತದೆ. ಸೊ ಹಾಗಾಗಿ ನಾನು ಆ ಎಲ್ಲ ಕ್ವಶನ್ಗೂ ಆನ್ಸರ್ ಹೇಳಕ್ಕೆ ಬಂದಿದ್ದೀನಿ. ಇದು MCLಗೆ ಮಾತ್ರ. MCL ಅಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ರಿಗೂ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. MCL ಅಲ್ಲಿ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಅಲ್ಲಿ ತುಂಬ ಜನ ಹಿಂದಿಯವ್ರಸು ಮತ್ತು ನಮ್ಮ ಕನ್ನಡದವರು, ತೆಲುಗು, ತಮಿಳ್ ಎಲ್ಲರೂ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರು ತುಂಬ ಒಂದು ದಿನಕ್ಕೆ 200 ಇಲ್ಲ 100 ಆ ಥರ ವೀಡಿಯೋಸ್ನ ಎವ್ರಿ ಡೇ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅವ್ರದ್ದು ವೈರಲ್ ಪಾಯಿಂಟ್ಸು ಜಾಸ್ತಿ ಆಗುತ್ತೆ. ಮತ್ತು ನಾವೆಷ್ಟು ಮಾಡಬೇಕು ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಇಷ್ಟೇ ಆಗಬೇಕಂತ ಏನಿಲ್ಲ. MFCಯಲ್ಲಿ ಬರೀ 5 ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಿ ಆ ಥರ ಎಲ್ಲ ಮೋಜವರೆಲ್ಲ ನಿಮಗೆ ಹೇಳಿದ್ದಾರೆ. ಮೋಜ್ ಅಕೌಂಟಲ್ಲೂ ಕೂಡ ಆ ಥರ ಬಂದಿದೆ. ಸೊ ಈ MCL ಅಲ್ಲಿ ಆ ಥರ ಇಲ್ಲ. ಎಷ್ಟು ಬೇಕಾದರೂ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು. ನೀವು ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇವತ್ತು ಹೆಲ್ಪ್ ಆಗಿಲ್ಲ ಅಂದರೆ ನಾಳೆ ದಿನ ಅದೇ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಎಷ್ಟಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಈ ವೈರಲ್ ಪಾಯಿಂಟ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ವೈರಲ್ ಪಾಯಿಂಟ್ಸು ಮೇಯ್ನು ವ್ಯೂಸು, ಲೈಕ್ಸ್ ಮೇಲೆ ಹೋಗುತ್ತೆ. ಲೈಕ್ಸ್ಗಿಂತ ವ್ಯೂಸ್ ಮೇಲೆ ಹೋಗುತ್ತೆ. 1 ಲಕ್ಷ ವ್ಯೂಸ್ ಹೋಯಿತು ಅಂತಂದರೆ ಅಲ್ಲಿ ಹತ್ತತ್ರ ಅಂದರೆ ಒಂದು 100 ವೈರಲ್ ಪಾಯಿಂಟ್ಸ್ ಬರುತ್ತೆ. ಸೊ ಇನ್ನೂ ಜಾಸ್ತಿ ವೈರಲ್ ಪಾಯಿಂಟ್ಸ್ ಬರಬೇಕು ಅಂತಂದರೆ ಅಲ್ಲಿ ಬ್ಲೂ ಟಿಕ್ ಅಂತ ಇರುತ್ತೆ, ಗೊತ್ತಾ? ಬ್ಲೂ ಟಿಕ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಇವಾಗ ನಿಮಗೆ ಬ್ಲೂ ಟಿಕ್ ಇಲ್ಲದೇ ನಿಮಗೆ ವೈರಲ್ ಪಾಯಿಂಟ್ಸ್ ಬಂದಿದೆಯಲ್ವಾ, ಇವಾಗ ಮ್ಯಾಕ್ಸಿಮಮ್ ಅಂದರೆ 300 ವೈರಲ್ ಪಾಯಿಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ನೀವು ಬ್ಲೂ ಟಿಕ್ನ ರೀಚಾರ್ಜ್ ಮಾಡಿಕೊಂಡು ನೀವು ಬ್ಲೂ ಟಿಕ್ನ ಇದು ಮಾಡ್ಕೊಂಡಿದ್ರೆ ಸೊ ಅದು 3 ಆಗುತ್ತೆ. ಇವಾಗ 300 ಇರೋದು 900 ಆಗುತ್ತೆ. ಸೊ ಹಾಗಾಗಿ ನೀವು ಬೆಸ್ಟ್ ಆಪ್ಷನ್ ಅಂತಂದರೆ ಬ್ಲೂ ಟಿಕ್ನ ನೀವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ ವೈರಲ್ ಪಾಯಿಂಟ್ಸು ಜಾಸ್ತಿ ಆಗಬೇಕು ಅಂತಂದರೆ. ಸೊ ಈ ವೈರಲ್ ಪಾಯಿಂಟ್ಸು ಜಾಸ್ತಿ ಯಾಕೆ ಆಗಬೇಕು, ಯಾಕಂತಂದರೆ ನೀವು ಅಲ್ಲಿ ಎಷ್ಟನೇ ರ್ಯಾಂಕಲ್ಲಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ವೀಕ್ಲಿ ಪೇಮೆಂಟ್ ಬರಬೇಕು ಅಂತಂದರೆ ಅಲ್ಲಿ ನೀವು ಎಷ್ಟನೇ ರ್ಯಾಂಕಲ್ಲಿ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟನೇ ರ್ಯಾಂಕಲ್ಲಿ ಇದ್ದೀರಾ ಅನ್ನೋದು ಒಂದು ಕಾರಣಕ್ಕೆ ನಿಮ್ಮ ವೈರಲ್ ಪಾಯಿಂಟ್ಸು ಇರಲೇಬೇಕಾಗತ್ತೆ. ನಿಮ್ಮ ವೈರಲ್ ಪಾಯಿಂಟ್ಸು ಎಲ್ಲರಿಗಿಂತ ಜಾಸ್ತಿ ಇತ್ತು ಅಂದರೆ ನೀವು ಫಸ್ಟೋ ಸೆಕೆಂಡೋ ಥರ್ಡೋ 10 ಒಳಗಡೆ ಬರ್ತೀರಾ. ನಾವು ಯಾಕೆ 10 ಒಳಗಡೆನೇ ಬರಬೇಕು ಅನ್ನೋದು ತುಂಬ ಜನ ಕ್ವಶನ್ಸ್ ಇರುತ್ತೆ. ಇದರಲ್ಲೂ ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದೆ, ಎಲ್ಲ ಒಟ್ಟಿಗೆ ಹೇಳ್ಬಿಡ್ತೀನಿ. ಸೊ 10ರಲ್ಲಿ ನಾವು ಯಾಕೆ ಬರಬೇಕು ಅಂತಂದರೆ ಅಲ್ಲಿ ಸುಮಾರು ನೀವು ನೋಡಿರ್ತೀರ. ಅಲ್ಲಿ ಹೋದ ವಾರ ಎಷ್ಟು ಜನ ವಿನ್ ಆಗಿದ್ರು ಅನ್ನೋದು ನೀವೆಲ್ಲ ಅಲ್ಲಿ ಡೀಟೇಲ್ಸ್ ಆಗಿ ನೋಡ್ಬೋದು. ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಬಂದಿದೆ ಅನ್ನೋದನ್ನು ನೀವು ನೋಡ್ಬೋದು. ಅದರಲ್ಲಿ ಮೇನು 1-2 ಮೆಂಬರ್ಸ್ ಇದ್ದಾರಲ್ವ, ಅವರಿಗೆ ಮ್ಯಾಕ್ಸಿಮಮ್ 8,000 ಬಂದೇ ಬರುತ್ತೆ. ಯಾಕಂದರೆ ತುಂಬ ಎಲ್ಲರಿಗಿಂತನೂ ಹೈಯೆಸ್ಟ್ ಇದ್ದಾರೆ ಅವರು. ಸೊ ಹಾಗಾಗಿ ಅವರಿಗೆ 8,000 ವೀಕ್ಲಿ 8,000 ಇಬ್ಬರಿಗೆ ಬರುತ್ತೆ. ಆಮೇಲೆ 3ರಿಂದ 12ವರೆಗೂ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ 4,000 ಬರುತ್ತೆ. ಅದಾದಮೇಲೆ 12 ಮೇಲೆ ಇರ್ತಾರಲ್ವ, 13ರಿಂದ 100ವರೆಗೂ ಯಾರ್ಯಾರು ಇರ್ತಾರಲ್ವ ಅವರಿಗೆ 400 ರೂಪಾಯಿ ಬರುತ್ತೆ. ಮತ್ತು ಹೀಗೆ ಕೆಳಗಡೆ ಹೋಗ್ತಾ 400, 100, 40 ಆ ಥರ ಬರ್ತಾ ಇರುತ್ತೆ ಪೇಮೆಂಟು. ಸೊ ನಮಗೆ ಜಾಸ್ತಿ ಬರಬೇಕಂದ್ರೆ ನಮ್ಮ ಟಾರ್ಗೆಟ್ ಎಷ್ಟಿರಬೇಕು ಅಂತಂದರೆ 10ರಿಂದ ಕೆಳಗಿರಬೇಕು, ಇಲ್ಲ 1-2 ಇರಬೇಕು. ಫಸ್ಟ್ ರ್ಯಾಂಕ್ ಇಲ್ಲ ಸೆಕೆಂಡ್ ರ್ಯಾಂಕ್ ಇರಬೇಕು. ಫಸ್ಟು ಸೆಕೆಂಡ್ ಬಂತು ಅಂದರೆ 8,000 ಕಂಪಲ್ಸರಿ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ಮೋಸ ಇರಲ್ಲ. ನಮಗೆ ಅಷ್ಟೊಂದು ರೀಚ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋದು, ಇಷ್ಟಾದರೂ ಮಾಡಬೇಕಲ್ವಾ, ಹೇಗಾದರೂ ಮಾಡಿ ನಾವು
ಟಾರ್ಗೆಟ್ನ ಕಂಪ್ಲೀಟ್ ಮಾಡಬೇಕಲ್ವ. ಅಂದರೆ ಮೋಜರ್ ಕೊಡಲ್ಲ ಟಾರ್ಗೆಟು, ನಮಗೆ ನಾವೇ ಚಾಲೆಂಜ್ನ ಮಾಡ್ಕೊಬೇಕು. ಈ ವಾರ ನಾವು 10ರಿಂದ ಕೆಳಗೆ ಬಂದೇ ಬರ್ತೀವಿ, ಇಲ್ಲಾಂದರೆ ಫಸ್ಟು ಸೆಕೆಂಡ್ ಬಂದೇ ಬರ್ತೀವಿ. ಫಸ್ಟ್ ಬರದೇ ಇದ್ರೆ ಏನಂತೆ, ಸೆಕೆಂಡ್ ಆದರೂ ಬಂದೇ ಬಿಡೋಣ ಅಂತ ಅಂದ್ಬಿಟ್ಟು ನೀವು ಚಾಲೆಂಜ್ ಮಾಡ್ಕೊಳ್ಳಿ. ಆಗ ನೀವು ಫಸ್ಟು ಸೆಕೆಂಡ್ಗೆ ನೀವು ಚಾಲೆಂಜ್ ಮಾಡ್ಕೊಂಡಿರ್ತೀರಲ್ವ, 10, 5, 6 ಆ ಥರ ಬಂದ್ರೂ ನಿಮ್ಗೆ 4,000 ಬಂದೇ ಬರುತ್ತೆ. ಸೊ ಹಾಗಾಗಿ ನಾನು ಹೇಳೋದಷ್ಟೇ, MFCಯಿಂದ MCLೇ ಬೆಟ್ರು ಅಂತ. ಇವಾಗ ನಿಮ್ಗೆ ಹೇಳಿದ್ನಲ್ವಾ, ಸೊ ಇದ್ರ ಮೇಲೆ ನಿಮಗೆ ಇನ್ಯಾವ ಕ್ವಶನು ಇರಲ್ಲ ಅಂತ ಅನ್ಕೋತೀನಿ. ವೈರಲ್ ಪೈನ್ಸು ಜಾಸ್ತಿ ಆಗಬೇಕು ಅಂತಂದರೆ ನೀವು ಬ್ಲೂ ಟಿಕ್ನ ಪರ್ಚೇಸ್ ಮಾಡಬೇಕಾಗತ್ತೆ, ಮತ್ತು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಡೈಲಿ ಅಂದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕಂದರೆ ನಮಗಿಂತ ತುಂಬ ಕಾನ್ಫಿಡೆಂಟ್ ತುಂಬ ಜನ ಇದ್ದಾರೆ, ನಮಗಿಂತ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡೋ ಅಂಥವ್ರು ಹಿಂದಿಯವರು ಇದ್ದಾರೆ. ಸೊ ಅವ್ರನ್ನ ನಾವು ಮೀರ್ಸೋಕ್ಕಾಗಲ್ಲ, ಯಾಕಂದರೆ ಅವರು ಅಷ್ಟೊಂದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ. ಹಾಗಾಗಿ ಅಂದರೆ ಫಾಲೋವರ್ಸು ಜಾಸ್ತಿ ಇರ್ತಾರೆ, ವೀಡಿಯೋಸು ಕೂಡ ವೈರಲ್ ಆಗುತ್ತೆ. ಅವರು ವಿತಿನ್ ಫ್ಯೂ ಮಿನಿಟಲ್ಲಿ ಅವ್ರಿಗೆ 1K 2K ಆ ಥರ ವ್ಯೂಸ್ ಹೋಗ್ತಾ ಇರತ್ತಲ್ವ, ಹಾಗಾಗಿ ಅವ್ರಿಗೆ ವೈರಲ್ ಪಾಯಿಂಟು ಜಾಸ್ತಿ ಆಗುತ್ತೆ. ಹಾಗೆ ತುಂಬ ಜನ KYC ರಿಜಿಸ್ಟರ್ ಆಗ್ತಾ ಇಲ್ಲ, ಮತ್ತು ಅದು ತೊಗೋತಾ ಇಲ್ಲ, ಪ್ಯಾನ್ ಕಾರ್ಡ್ ತೊಗೋತಾ ಇಲ್ಲ ಅಂತ ನೀವೆಲ್ಲ ತುಂಬ ಜನ ಕಾಮೆಂಟ್ ಆಗ್ತಿದ್ರಿ. ಮತ್ತು ನನ್ನ ಮೋಜ್ ಅಕೌಂಟಲ್ಲೂ ಕೂಡ ತುಂಬ ಜನ ಕೇಳ್ತಿದ್ರಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಜನ ಕೇಳ್ತಿದ್ರಿ ಯಾಕೆ ತೊಗೋತಾ ಇಲ್ಲ ಅಂತಂದರೆ ಒಂದೊಂದು ತೊಗೊಳ್ಳಲ್ಲ. ಸೊ ಬೇರೆ ಅಕೌಂಟಲ್ಲಿ ನೀವೇನಾದರೂ ಆ್ಯಡ್ ಮಾಡಿದಿದ್ರೆ ಒಂದೊಂದು ತೊಗೊಳ್ಳಲ್ಲ, ಒಂದೊಂದು ತೊಗೊಳುತ್ತೆ. ಅದು ತೊಗೊಂಡಿಲ್ಲ ಅಂದರೆ ನಿಮ್ಮ ಬ್ರದರ್ಸೋ, ನಿಮ್ಮ ಅಕ್ಕನೋ, ತಂಗಿನೋ, ಅಮ್ಮನೋ, ಅಪ್ಪನೋ ಯಾರದೇ ಪ್ಯಾನ್ ಕಾರ್ಡ್ ಇದ್ರೂ ನೀವು ಕೂಡ ಆ್ಯಡ್ ಕೂಡ ಮಾಡ್ಕೋಬೋದು. ಒಂದೊಂದು ಬ್ಲ್ಯಾಕ್ಡ್ ಅಕೌಂಟು ಆ ಥರ ಎಲ್ಲ ಬರ್ತಾ ಇರತ್ತಂತೆ, ಅಂದರೆ ಪೋಸ್ಟ್ ಮಾಡೋಕ್ಕಾಗಲ್ಲ, ಬ್ಲ್ಯಾಕ್ ಯುವರ್ ವೀಡಿಯೋಸ್ ಆ ಥರ ಎಲ್ಲ ಬರುತ್ತಂತ ಕಾಮೆಂಟ್ ಎಲ್ಲ ಹಾಕಿದ್ರು. ಅದಕ್ಕೂ ಕೂಡ ಆನ್ಸರ್ ಹೇಳ್ತೀನಿ. ಅಂದರೆ ಇವಾಗ ಮೋಜಲ್ಲಿ ಹೆಂಗಪ್ಪ ಅಂತಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳ ಥರ ಅಲ್ಲ ಮೋಜ್ ಅಕೌಂಟು, ತುಂಬ ಅಂದರೆ ತುಂಬ ಒಳ್ಳೆ ಆ್ಯಪ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅಲ್ಲಿ ಯಾವುದು ಒಂದು ಕೆಟ್ಟ ಶಬ್ದನೂ ಆಗಿರಲಿ, ಕೆಟ್ಟ ವೀಡಿಯೋಸ್ಗಳಾಗಿರಲಿ ಯಾವುದೇ ಕಾರಣಕ್ಕೂ ಅವರು ಅಲೋಡ್ ಮಾಡಲ್ಲ. ಅಕಸ್ಮಾತ್ ಆ ಥರ ಏನಾದರೂ ಇತ್ತು ಅಂತಂದರೆ ಆ ಅಕೌಂಟ್ನೇ ಡಿಲೀಟ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ಆ ಪೋಸ್ಟ್ನೇ ಡಿಲೀಟ್ ಮಾಡಿಬಿಡ್ತಾರೆ. ಮೋಜ್ ಆ್ಯಪು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ನೀವು ಆರಾಮಾಗಿ ವರ್ಕ್ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. MFCನ ನಂಬಕ್ಕಾಗಲ್ಲ. MFC ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ, ಅಪ್ಲಿಕೇಶನ್ ದಯವಿಟ್ಟು ಯಾರು ಹಾಕಕ್ಕೆ ಹೋಗಬೇಡಿ. ನೀವು MCLಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ, ಯಾಕಂತಂದರೆ ಅಷ್ಟು ಕಷ್ಟಪಟ್ಟೆಲ್ಲ ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಎಲ್ಲ ಮಾಡಿ ತುಂಬ ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟು ಮತ್ತು ಏನು ಮಾಡಿರ್ತೀವಿ, ವೈರಲ್ ಪಾಯಿಂಟ್ಸ್ನ ನಾವು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡಿರ್ತೀವಿ. ಬಟ್ ಈ ಥರ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, MCLಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ MFCದು ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡಿ ವೈರಲ್ ಪಾಯಿಂಟ್ಸು ಜಾಸ್ತಿ ತೊಗೊಂಡು ಕೂಡ ನನಗೆ ಅಮೌಂಟೇ ಬಂದಿಲ್ಲ ಅಂತ ತುಂಬ ಜನ ಕೇಳ್ತಿದ್ರಿ. ಯಾಕಂದರೆ ನಿಮ್ಮದು MFC ಸೆಲೆಕ್ಟ್ ಆಗಿರುತ್ತೆ, MFCಯಿಂದ ನಿಮಗೆ ದುಡ್ಡು ಬಂದಿರುತ್ತೆ, ಹಾಗಾಗಿ MCLಯಿಂದ ನಿಮಗೆ ದುಡ್ಡು ಬಂದಿರಲ್ಲ. ಸೊ ಹಾಗಾಗಿ MFC ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ. MCLಲ್ಲಿ ನೀವು ವರ್ಕ್ ಮಾಡ್ತೀನಿ ಅಂತಂದರೆ ಮುಂದೆ ಏನೋ ಪ್ರಾಬ್ಲಮ್ ಆಗಬಾರ್ದಂದರೆ ಅದೊಂದು ಮಾಡಿ ಅಷ್ಟೇ. ಯಾಕಂತಂದರೆ ನಾನು ವಿತ್ ಪ್ರೂಫ್ ಕೂಡ ತೋರಿಸ್ತೀನಿ. ನಂದು 3.5 ಲಕ್ಷ ಫಾಲೋವರ್ಸ್ ಇದ್ದಾರೆ. ಹತ್ತತ್ರ ಅಂದರೂ ನನಗೆ ತುಂಬ ಹೆಲ್ಪ್ ಆಗಿದೆ ಅದು ಅಕೌಂಟು, ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ನನಗೆ. 3 ವೀಕ್ಸಿಂದ ನಾನು ಹೇಳದ್ನಲ್ವ ಯಾವ ಕಾರಣಕ್ಕೆ ನಾನು ವೀಡಿಯೋಸ್ ಮಾಡ್ತಾ ಇಲ್ಲ ಮೋಜ್ ಬಗ್ಗೆ ಅಂತ, ಎಲ್ಲ ನನಗೆ ಅನುಭವ ಆಗಬೇಕು. ಅನುಭವ ಆಗಾದ್ಮೇಲೆ ನಿಮ್ಗೆಲ್ರಿಗೂ ತಿಳಿಸೋಣ, ನಿಮಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟು ದಿನ ನಾನು ವೀಡಿಯೋಸ್ ಮಾಡಿರಲಿಲ್ಲ. ಏನಪ್ಪ ಅಂತಂದರೆ ನಂದು ಆಲ್ರೆಡಿ ಮೋಜಲ್ಲಿ MFC ಸೆಲೆಕ್ಟ್ ಆಗಿತ್ತು. ಕೆಲವು ದಿನಗಳ ಮಾತ್ರ ನನಗೆ MFCಯಿಂದ ನನಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು MCLಲ್ಲೇ ನಾನು ವರ್ಕ್ ಮಾಡ್ತಿದ್ದೆ. ಬಟ್ ಅದೇನಾಯಿತು, ಆ ವೀಡಿಯೋಸ್ ಎಲ್ಲ MFCಗೆ ಕನ್ವರ್ಟ್ ಆಗಿ MFCಯಿಂದ ನಂಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ಅಷ್ಟಕ್ಕಷ್ಟೇ ಬರ್ತಿತ್ತು ನನಗೆ. ತುಂಬ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಮೋಜ್ ಅವರಿಗೆ ಕಾಂಟೆಂಟ್ ಮಾಡೋಕ್ಕೆ ಹೋಗಬೇಡಿ. MCLಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಮೋಜ್ ಅವರಿಗೆ ಕಾಂಟೆಂಟ್ ಮಾಡೋಕ್ಕೆ ಹೋಗಬೇಡಿ. ಅವರೇ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ, ಈ ಥರ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಿ ವೈರಲ್ ಟ್ರೆಂಡಿಂಗ್ ಆ್ಯಪ್ಸ್ ಇದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವರೇ ವಾಟ್ಸಪ್ಪಲ್ಲಿ ಖುದ್ದಾಗ ಅವರೇ ಮೆಸೇಜ್ ಹಾಕ್ತಾರೆ. ಸೊ ನಾವೇನು ಮಾಡಿಬಿಡ್ತೀವಿ, ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಲ್ವಾ, ಯಾಕೆ ವ್ಯೂಸ್ ಯಾಕೆ ಬರ್ತಾ ಇಲ್ಲ, ಒಂದ್ಸಲ ಮೋಜರ್ ಕೇಳೋಣ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ನಮ್ಮ ಅಕೌಂಟು, ಆ ಥರ ರಿಕವರಿ ಮಾಡ್ಕೊಳ್ಳೋಣ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಮೋಜರ್ಗೆ ಕಾಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕಾಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ,
ಮೋಜು ಈ ಥರ ಪ್ರಾಬ್ಲಮ್ ಆಗ್ತಿದೆ, ವ್ಯೂಸೇ ಹೋಗ್ತಾ ಇಲ್ಲ, ಫಾಲೋವರ್ಸ್ ಕೂಡ ಬರ್ತಾ ಇಲ್ಲ, ವೈರಲ್ ಪಾಯಿಂಟ್ಸು ಜಾಸ್ತಿ ಆಗಿದೆ, ಎಲ್ಲ ಕಡಿಮೆ ಆಗ್ತಿದೆ, ಹಾಗೆ ಹೇಗೆ ಅಂತ ನಾವು ಏನಾದರೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತೀವಿ. ನಿಮ್ಮ ಪ್ರೊಫೈಲ್ನ ಸ್ಕ್ರೀನ್ಶಾಟ್ ಕಳಿಸಿ ಅಂತಲೂ ಹೇಳ್ತಾರೆ, ವೆರಿಫಿಕೇಷನ್ ಮಾಡ್ತಿದ್ದಾರೆ ನಮ್ಮ ಮೋಜ್ ಟೀಮ್ ಅವರು. ನಿಮ್ಮ ಪ್ರೊಫೈಲ್ದು ನನಗೆ ಕಳಿಸಿ ಅಂತ ಹೇಳ್ತಾರೆ, ನಾವು ಕಳಿಸ್ಬಿಡ್ತೀವಿ. ಅವಾಗ ಅವ್ರು ಏನಂತಾರೆ ಅಂತಂದರೆ 1 hour ಬಿಟ್ಟು ನಮ್ಮ ಪ್ರೊಫೈಲೆಲ್ಲ ಸರ್ಚ್ ಮಾಡಿ ಏನು ಮಾಡ್ತಾರೆ ಅಂತಂದರೆ ಇವ್ರು ಬೇರೆಯವ್ರ ವೀಡಿಯೋಸ್ ಹಾಕ್ತಿದ್ದಾರೆ ಹಂಗಂತ ಅಂದ್ಬಿಟ್ಟು ಏನು ಸ್ಟಾಪೇ ಮಾಡಿಬಿಡ್ತಾರೆ, ಮೀನ್ಸ್ ಬರೋದು ಸ್ಟಾಪೇ ಮಾಡಿಬಿಡ್ತಾರೆ. ಹಾಗಾಗಿ ದಯವಿಟ್ಟು MCL ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ಮೋಜು ಅವರಿಗೆ ಕಾಂಟೆಂಟ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಕಡೆಯಿಂದ ಇದೊಂದು ಅನುಭವದ ಮಾತು. ಅವ್ರು ಹೇಳೋದು ಅಷ್ಟೇ, ಯಾರಿಗೆ ಆಗಲಿ ಯಾರಿಗೆ ಏನೇ ಆಗಲಿ, ನೀವು ಏನೇ ಕ್ವಶನ್ ಕೇಳಿದ್ರು ಅವ್ರು ಹೇಳೋದು ಲಾಸ್ಟಲ್ಲಿ ಅಷ್ಟೇ, ನಿಮ್ಮ ಓನ್ ಕಂಟೆಂಟ್ ವೀಡಿಯೋಸ್ ಮಾತ್ರ ಹಾಕಿ, ನೀವು 1-2 ಮಾತ್ರ ವೀಡಿಯೋಸ್ಗಳನ್ನ ಹಾಕಿ ಅಂತ ಹೇಳಿದ್ರು. ನೀವು ಒಂದು ವೀಡಿಯೋ ಹಾಕ್ತೀರಲ್ವ, 1-2-3 ಗಂಟೆ ಆದಮೇಲೆ ಇನ್ನೊಂದು ವೀಡಿಯೋ ಹಾಕಿ ಅವಾಗ ವೈರಲ್ ಆಗುತ್ತೆ ಅಂತಲೇ ಹೇಳೋದು ಅವರು. ಅದು ಬಿಟ್ಟರೆ ಬೇರೆ ಏನು ಸೊಲ್ಯೂಷನ್ ಕೊಡಲ್ಲ ಅವರು. ಹಾಗಾಗಿ ಸುಮ್ಮನೆ ಕೇಳೋದು ಯಾಕೆ, ನಮ್ಮ ಅಕೌಂಟು ಅವರು ಬರ್ದೇ ಇರೋ ಥರ ಮಾಡೋದು ಯಾಕೆ, ಯಾವುದೇ ಕಾರಣಕ್ಕೂ ಕೇಳಕ್ಕೆ ಹೋಗಬೇಡಿ. ಅವ್ರಿಗೆ ಏನೇ ವೈರಲ್ ಪಾಯಿಂಟ್ಸ್ ಬಂದಿಲ್ವಾ ಅಥವಾ ನಿಮಗೆ ವೈರಲ್ ವ್ಯೂಸ್ ಹೋಗ್ತಾ ಇಲ್ವಾ, ಅದು ಹೋಗುತ್ತೆ, ತಾನೇ ಹೋಗುತ್ತೆ. ಯಾಕಂದರೆ ನೀವು ಒಂದು 20-30 ವಿಡಿಯೋ ಕಂಟಿನ್ಯೂಟಿ ಹಾಕ್ತಾ ಇರಬೇಕಾದ್ರೆ ಅದು ಸ್ಟಕ್ ಆಗಿರುತ್ತೆ. ಅದು ಇವಾಗ ವೈರಲ್ ಆಗಿಲ್ಲ ಅಂತಂದರೆ ನಾಳೆ ದಿನ ಅದೇ ವೈರಲ್ ಆಗುತ್ತೆ, ಅದೇ ನಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮೋಜು ಅವರಿಗೆ ಕಾಂಟೆಂಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಓನ್ ಕಂಟೆಂಟ್ ವೀಡಿಯೋಸ್ ಹಾಕ್ತಾ ಇದ್ದೀರಾ ಅಂದರೆ ನೀವು ಕಾಂಟೆಂಟ್ ಮಾಡ್ಬೋದು, ಯಾಕಂದರೆ ನಿಮ್ಗೆ ಭಯ ಇರಲ್ಲ, ಏನಿರಲ್ಲ. ನಮ್ಮದೇ ವೀಡಿಯೋಸ್ ಅವ್ರು ಏನಾದರೂ ಕೇಳಿದ್ರೆ ಇಲ್ಲ ಸರ್ ನಮ್ಮದೇ ವೀಡಿಯೋಸ್ ಅದು ಅಂತ ಹೇಳ್ಬೋದು. ಬಟ್ ನಾವು ಬೇರೆ ವೀಡಿಯೋಸ್ ಹಾಕ್ಬಿಟ್ಟು ಈ ಥರ ಬರ್ತಾ ಇಲ್ಲ ಹಾಗೆ ಹೇಗೆ ಅಂತಂದರೆ ಅವ್ರು ಖಂಡಿತ ಹಂಗೆ ಮಾಡೇ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅವರಿಗೆ ಮೆಸೇಜ್ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಯಾವಾಗ ಅಮೌಂಟ್ ಬರುತ್ತೆ ಅಂದರೆ MCLದು ಯಾವಾಗ ಅಮೌಂಟ್ ಬರುತ್ತೆ ಅಂತಂದರೆ ಈ ವಾರ, ಇವತ್ತು ಸಂಡೇ ಅಂದ್ಕೊಳ್ಳಿ, ಇವತ್ತು ಸಂಡೇ, ಈ ಫುಲ್ಲು 7 ದಿನದಿಂದನೂ ನಾವು ಕಷ್ಟಪಟ್ಟು ಎಲ್ಲ ಮಾಡಿದ್ದೀವಿ. ಇವತ್ತಿನ ಏನಪ್ಪ ಪೇಮೆಂಟ್ ಅಂದರೆ ಈ ವೀಕಿನ ಪೇಮೆಂಟು ಬರೋ ಶುಕ್ರವಾರ, ಅಂದರೆ ನಾಳೆ ಬರುತ್ತಲ್ಲ ಶುಕ್ರವಾರ 9 ಗಂಟೆಗೆ ಬರುತ್ತೆ. 9 ಗಂಟೆಗೆ ಶುಕ್ರವಾರ ಬರುತ್ತೆ. MFCದು ಗುರುವಾರ 9 ಗಂಟೆಗೆ ಬರುತ್ತೆ, MCLದು ಶುಕ್ರವಾರ 9 ಗಂಟೆಗೆ ಬರುತ್ತೆ. ಯಾರು ಏನು ಭಯ ಪಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ಅದಾಗದೇ ನಿಮಗೆ ಪೇಮೆಂಟ್ ಬರುತ್ತಾ ಇರುತ್ತೆ. ನೀವು ಎಷ್ಟು ಕೆಲಸ ಮಾಡಿದಿರೋ ಅಷ್ಟು ಪೇಮೆಂಟ್ ಬರುತ್ತೆ. ವೀಡಿಯೋಸು ವೈರಲ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಎಲ್ಲ ವೀಡಿಯೋಸ್ಗೂ ಹ್ಯಾಶ್ಟ್ಯಾಗ್ಸ್ನ ಆ್ಯಡ್ ಮಾಡಿ. ಅಲ್ಲಿ ನೀವೇನು ಟೈಪಿಂಗ್ ಮಾಡೋದು ಏನೂ ಇಲ್ಲ, ಅಲ್ಲೇ ಕೆಳಗಡೆ ಹ್ಯಾಶ್ಟ್ಯಾಗ್ಸ್ ಅಂತ ಇರುತ್ತಲ್ವ, ಅದ್ರ ಮೇಲೆ ಹೋಗಿ ಅದೆಲ್ಲ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಸು. ಸೊ ಅದರ ಮೇಲೆ ಎಲ್ಲ ಕ್ಲಿಕ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದರೆ ತಾನಾಗ್ತಾನೆ ಅದು ಹೋಗ್ತಾ ಇರುತ್ತೆ, ವೈರಲ್ ಆಗ್ತಾ ಇರುತ್ತೆ. ಫಾಲೋವರ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವೈರಲ್ ವೀಡಿಯೋಸ್ ಏನಾದರೂ ವೈರಲ್ ಆಯಿತು ಅಂತಂದರೆ ತಾನಾಗ್ತಾನೆ ಆಟೋಮೆಟಿಕ್ಲಿ ಫಾಲೋವರ್ಸ್ ಆಗ್ತಾ ಹೋಗ್ತಾರೆ. ವಿಡಿಯೋಸು ಜನರಿಗೆಲ್ರಿಗೂ ತಲುಪತ್ತಲ್ವ, ಹಾಗೆ ಅವ್ರು ಫಾಲೋ ಮಾಡ್ಕೊಂಡ್ಬಿಡ್ತಾರೆ. ನೀವು MCL ಅಲ್ಲಿ ಮ್ಯಾಕ್ಸಿಮಮ್ ತಿಂಗಳಿಗೆ ಎಷ್ಟು ದುಡಿಬೋದು ಗೊತ್ತಾ ಹೇಳ? ನೀವು ಡೈಲಿ ವೀಕ್ಲಿ ಫಸ್ಟ್ ಸೆಕೆಂಡ್ ಬಂತು ಅಂತಂದರೆ ವೀಕ್ಲಿ ತಿಂಗಳಿಗೆ ಎಷ್ಟು ಬರುತ್ತೆ ಅಂದರೆ 32,000 ಬರುತ್ತೆ ನಿಮಗೆ. ಕಷ್ಟಪಟ್ಟರೆ ಮೋಜ್ ಅಕೌಂಟಲ್ಲಿ ಫಸ್ಟ್ ಸೆಕೆಂಡ್ ಬಂತು ಅಂತಂದರೆ 32,000 ಖಂಡಿತ ಬಂದೇ ಬರುತ್ತೆ. 3ರಿಂದ 12 ಒಳಗಡೆ ಇರ್ತಾರಲ್ವ ಅವ್ರಿಗೆ ಎಷ್ಟು ಬರುತ್ತೆ ಅಂದರೆ ಮ್ಯಾಕ್ಸಿಮಮ್ 16,000 ಬರುತ್ತೆ. 4,000 ಅಂದರೆ ತಿಂಗಳಿಗೆ 16,000 ಬರುತ್ತೆ. 8,000 ಅಂದರೆ ಫಸ್ಟು ಸೆಕೆಂಡ್ ನೀವು ಬರಲೇಬೇಕು ಅಂತಂದರೆ ತಿಂಗಳಿಗೆ 32,000 ಖಂಡಿತ ಬಂದೇ ಬರುತ್ತೆ. ಇದೇ ಮೋಜು MFCಲಿ ಈ ಥರ ಬರುತ್ತಾ, ಈ ಥರ ಹೇಳೋಕ್ಕಾಗತ್ತಾ? ವಿತ್ ಪ್ರೂಫ್ ಕೂಡ ಇದೆ. MCL ಅಲ್ಲಿ ಇಷ್ಟಿಷ್ಟು ಬರುತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ವಿತ್ ಪ್ರೂಫ್ ಕೂಡ ಇದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ನಂದು 3 ಲಕ್ಷ ಫಾಲೋವರ್ಸ್ ಇದ್ರಲ್ವ, ಅಂದರೆ 3 ಲಕ್ಷ ಫಾಲೋವರ್ಸ್ ಅದನ್ನು ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಸೇಮ್ ಇದೇ ಥರ ಏನಾಯ್ತಂದರೆ ನಂದು MFC ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿ ನಾನು MCL ಅಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ನನಗೆ ಹತ್ತತ್ರ ಅಂದ್ರೆ 4 ಬರಬೇಕಾಗಿತ್ತು, ಬಂದಿಲ್ಲ. ಯಾಕಪ್ಪ ಅಂತಂದರೆ MFC ಸೆಲೆಕ್ಟ್ ಆಗಿರೋದ್ರಿಂದ MFCಯಿಂದ ಬರುತ್ತೆ. ನನಗೆ ಬರೋದು ಎಷ್ಟು ಬರುತ್ತೆ ಅಂದರೆ 100-200 ಆ ಥರ ಬರುತ್ತೆ. ಹಾಗಾಗಿ ಅಕೌಂಟ್ನ ನಾನು ವರ್ಕ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟೆ. ಹಾಗಾಗಿ ಬೇರೆ ಅಕೌಂಟ್ನ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಮೋಜ್ ಅಪ್ಲಿಕೇಶನ್ ಅಂದರೆ MFC ಅಪ್ಲಿಕೇಶನ್ ಅಪ್ಲೈ ಮಾಡಿಲ್ಲ, MCL ಅಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಗ್ರೋ ಮಾಡ್ತಾ ಹೋಗ್ತೀನಿ, ಆಮೇಲೆಯಿಂದ ಅದು ಇದಾಗುತ್ತೆ. ಸ್ಟಾರ್ಟಿಂಗು ನೀವು ಇವಾಗಿಂದ MCL ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ಟಾರ್ಟಿಂಗ್ 1 ವೀಕು 2 ವೀಕು ಆ ಥರ ಬರಲ್ಲ. ಒಬ್ಬೊಬ್ಬರಿಗೆ ಬರಲ್ಲ, ಒಬ್ಬೊಬ್ಬರಿಗೆ ಬರುತ್ತೆ.
ಓಕೆ ಗೈಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರೂ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಹಾಗೆ ಒಂದು ಲೈಕ್ ಮಾಡಿ, ಕಾಮೆಂಟು ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ.